ಗಿರ್ಜಿನ ಹಿಂಗೆ ನೋಡಾಕ ಎಷ್ಟರ ಖುಷಿ ಆಕತಿ. ವಾ ಪಾಪ ಚಂದಿರ್ಲಿ ಜೀವನದಾಗ. ಸಣ್ಣಂದಿರ್ತ ತವ್ರ ಮನೆಯಾಗಿಂದಾನು ಬಡತನನ ಅನುಭವಿಸಿ ಬಂತು ಹುಡುಗಿ. ಇಲ್ಲಿ ಲಗ್ನ ಆಗಿನ ಗಂಡನ ಕಡೆ ಆ ರೀತಿ ಉರಿತ. ಈ 3 ವರ್ಷದಾಗ ನಮ್ಮಲ್ಲೇ ಸಣ್ಣ ಎಷ್ಟರ ಬದಲಿ ಆದ. ಇವಾ ದೇವ್ರೆ, ಅದನ್ನೆಲ್ಲ ನೆನೆಸ್ಕೊಂಡ್ರೆ ಗಿರ್ಜಿನ ಕೇಳೋನ್ ತಡಿ. ನಿಮಗೂ ಅನ್ನಿಸ್ತಿರ್ತದಲ್ಲ ಏನಿದೆ ಗಿರ್ಜಕ್ಕ ಈ ನಮ್ಮನೆಯಾಗ ಹೇಳಲ್ಲ ಅಂತೇಳಿ. ನೋಡೋನ್ ಬರ್ರಿ ಏನೇನಾತು, ಯಾಕೆ ಹಿಂಗಾದ್ರ ಅಂತ ಕೇಳೋನ್ ಬರ್ರಿ. ಗಿರ್ಜಿ ಬಾರ ಶಾಂತಕ, ಒಳಗ್ ಬಾ. ಯವ್ವ ಗಿರ್ಜಿ, ನಿನ್ ಹಿಂಗ್ ನೋಡಕ್ ಎಷ್ಟು ಖುಷಿ ಆಕತ್ಲೆ. ಹೊರಗುಂಟಿದ್ರ ನಾ ಗಂಡ ಎಂತಿ ನಾ ಈ ಹೊತ್ತನೆ ಬರಬಾರ್ದಿತ್ತನವ. ನಡ್ದಿತ್ತು, ನಿಮ್ ಕೆಲಸ ನೀವು ಮಾಡ್ಕೊರಿ, ನಾ ಸಂಜೆಗೆ ಬರ್ತೇನಂತ. ಏನಿಲ್ಲ ಶಾಂತಕ, ಇವ್ರೇ ದೋಸ್ತನ ಮನ್ಯಾಗ ಒಂದು ಹುಡುಗಿ ದೊಡ್ಡದಾಗೈತಿ, ಅವ್ರ ಮಗಳು ಅದಕ್ಕೆ ಎಬ್ಸೋದೈತಿ ಕಾರ್ಯಕ್ರಮ. ಬರ್ಬೇಕು ಅಂದ್ರೆ ಬರ್ಬೇಕು, ನಿಮ್ಮ ಹೆಂಡತಿ ಕರ್ಕೊಂಡು ಮಲೇಶನ ಅಂತ ಹೇಳಿ ಕಳ್ಸಾರಂತವ್ರು. ಅದಕ್ಕೆ ಅಲ್ಲಿ ಹೊಂಟಿದ್ದೆ. ಬಾಜು ಊರಿನಾಗ ಬೆಳಗ್ಲಾಗ ಇಲ್ಲೆಲ್ಲ. ಚಲೋ ಆತು ಬಿಡವ, ಚಲೋ ಆತ. ಅಂದಂಗೆ ಎಲ್ಲ ನಿಮ್ಮತ್ತಿ ಕಾಣವಳ್ಳ ಎಲ್ಲೋಗ್ಯಾರ? ಅವರು ಅವ್ರ ಸಂಬಂಧಿಕರ ಮನೆಗೆ ಹೋಗ್ಯಾರ. ಅಯ್ಯೋ ಮೊದ್ಲೆಲ್ಲ ಅವ್ರು ನಮ್ಮನ್ನ ಸೇರ್ತಿದ್ದಿಲ್ವ, ನಮ್ಮನೇನಂತ ಮಾತಾಡ್ತಿದ್ದಿಲ್ ಬಿಡು. ಈಗ ಭಾಳ ಸಂಬಂಧ ಹತ್ತಿರ ಯವ್ವ ಈಗೆಲ್ಲ. ಅದಕ್ಕೆ ಬಾ ಅಂತೇಳಿ ಭಾಳ ಫೋನ್ ಹಚ್ಚಿ ಕರೆದು ಅವ್ರ ತಂಗಿ ಮಗನ ಯಾರಪ್ಪ ನಂಗಷ್ಟು ಗೊತ್ತಿಲ್ಲ, ಅವರು ಬಂದು ಬೈಕ್ನಾಗ ಕರ್ಕೊಂಡು ಹೋದ್ರು ಅಮ್ಮನ. ಅಯ್ಯೋ ಗಾಡ್ಯಾಗ ಕೂತ್ಕೊಂಡ ಅಲ್ಲಿ? ಯವ್ವ ತಾಯಿ, ಏನಾರು ಹೆಚ್ಚು ಕಮ್ಮಿ ಅದ್ರ ಗತಿ ಏನ್ಲೇ ಬಿದ್ದಿದ್ರ? ಶಾಂತಕ, ನಮ್ಮತ್ತಿ ಬರ್ಬರ್ತಾ ಹರೇ ಹೋಗಿ ಕೆರೆ ಹಾಕತ್ತವ. ಏನೂ ಆಗುದಿಲ್ಲ, ನೀ ತಲೆ ಕೆಡ್ಸ್ಕೊಬೇಡ. ಏನ ಹೌದಾ? ಏನ್ರಿ ಇಬ್ರು ತಯಾರಾಗ್ಬಿಟ್ರಲ್ಲ? ಅಯ್ಯೋ ಅಯ್ಯ ಪರಕ, ನಾ ಯಾವಾಗ ತಯಾರಾಗಿನಿ? ಹಂಗ ಅನ್ನೇಳಿ ಬಾ, ಇಬ್ರು ನಿಂತಿದ್ರಲ್ಲ ಅದಕ್ಕೆ ಅನ್ನಿ. ಇದೇನ ನಮ್ ಗಿರ್ಜಿ ಎಲ್ಲ ಕಲಕ ಹೊಳಾಕತ್ ಬಿಟ್ಟಾಳಲ್ಲ. ಎಲ್ಲಂಟಿರೋ ಗಂಡ ಎಂತಿ ಅಲ್ಲ ವಾ, ಕೇಳಬಾರ್ದಿತ್ತನ ಚಪಾತ್ಲೆ ಗಿರ್ಜಿ. ನಾ ಬೇಕಂತ ಕೇಳಿಲ್ಲ, ಹಂಗ ಸಜ್ಜಿಕ್ ಬಾಯಿಗೆ ಬಂತ. ಇರ್ಲಿ ಬಿಡ್ರಿ ಏನಾಯ್ತ? ಎಲ್ಲಿಲ್ಲ, ಅದ ನನ್ನ ಗಂಡ ಅವ್ರದ್ದು ದೋಸ್ತ ಮಗಳು ಏನೋ ದೊಡ್ಡದಾಗಿತ್ತಂತ ಎಬ್ಸಾಕೊಂಡ್ರ. ಅದಕ್ಕೆ ನಾನು ಕರೆದಾರ ಈ ಬಾಬಾ ಅಂತ ಭಾಳ ಹೊತ್ತಾವತಿ ಹಚ್ಚಾರ. ಅವ್ರ ಮನೇನ ಹೆಣ್ಮಕ್ಳು ಫೋನ್ ಹಚ್ಚಾರವ. ಬರೀ ಗಂಡ್ಮಕ್ಳು ಅಷ್ಟೇ ಇವ್ರನ್ನ ಕರೆದಿದ್ರೆ ನಾ ಹೋಗಿದ್ದಿಲ್ಲ. ಹೆಣ್ಮಕ್ಳು ಫೋನ್ ಹಚ್ಚಿ ಕರೆದಾರಲ್ಲ ಅದಕ್ಕೊಂಟೇನು. ಹೌದನ? ಹೋಗಿ ಬರ್ರಿ ಗಂಡ ಆಯ್ತು, ಹೋಗಿ ಬರ್ರಿ. ಅಂದಂಗೆ ಮತ್ತೆ ಏನಾರು ಸಮಾಚಾರ? ಏನಿಲ್ವಾ, ನನ್ನ ಮಗ ನಾನು ನಮ್ಮ ಮನೆಯವ್ರು 3 ಮಂದಿ ಹೊಂಟೇವಿ. ಓ ಶಾಂತಕರ ಪರಕರ ಆರಾಮದಿರ್ರಿ? ಒಳಗ್ ಬರ್ರಿ. ಯಾಕರ ಇದೇನ ಗಿರ್ಜಿ ಇಲ್ಲೇ ನಿಂದ್ರಿಸಿ ಮಾತಾಡ್ಸಕತ್ತಿಯಲ್ಲ? ಕರ್ದೇನ ಒಳಗೆ. ಶಾಂತಕ ಹಂಗ ನಿಂತ್ಲಲ್ಲ ಮಾತಾಡ್ಕೊಂತ ಪಾರಕ್ನು ಬಂದ ಬಿಟ್ಲ. ಬರ್ರಿ ಒಳಗೋನ್ ಬಾಪಾ ಶಾಂತಕ ಪಾರಕ ಬರ್ರಿ. ಯೋ ಮಲೇಶನ, ಆರಾಮ್ ಹೊಂಟಿದ್ ಗಂಡ ಇಂತಿ, ಹೋಗಿ ಬರ್ರಿ. ಈಗ ಬಂದು ನಾವು ಮಾತಾಡ್ಕೊಂತ ಕುಂತಾರ ಏನ್ ಮಾಡೋಣ? ಈಗ ನಿಮಗೂ ಕೆಲಸ ಇರ್ತಾವ, ಅದಕ್ಕೆ ನೀವು ಮಾಡ್ಕೊರಿ. ಹೋಗಿ ಬರ್ರಿ, ಸಂಜೆ ಮುಂದೆ ಬರ್ತೇವಿ. ಬಂದು ಗಿರ್ಜಿ ಕಡೆ ಮಾತಾಡೋದು ಭಾಳ ಐತಿ. ಅಂದಂಗೆ ಗಿರ್ಜಿ, ನನ್ನ ಮೊಮ್ಮಗಂದು ನಾಮಕರಣ ಐತವಾ, ಬರ್ಬೇಕು ನೀನು. ಆತ ಪರಕ, ಬರ್ತೇವೆ ತಗೋ. ಏನು ಬ್ಯಾರೆ ಊರಾಗದೇವನ? ಬರ್ಬೇಕು ನೀವು ಅಂತ ಕರಿಬೇಕನ್ನಿ ಇದಕ್ಕೆ. ಯಾವ್ದು ಹೇಳು ಪದ್ಧತಿ ಹೆಂಗ್ ಬಿಡಾಕತ್ತದ? ಇದ್ದೂರಾಗಿದ್ರೇನ ಬಾಜು ಮನೆಯಾಗಿದ್ರೇನ? ಹೌದಿಲ್ಲ? ಅಲ್ಲ ಮಲ್ಲೇಶನ, ನಮ್ಮ ಮನೆಯವ್ರು ಹೇಳ್ತಾರಂತಪ್ಪ ನಿಂಗೆ. ಆಗ್ಲಿ ಇರ್ಲಿ. ಕುಜಿಲಿಗೆ ನಾನು ಸಂಜೆ ಮುಂದೆ ಬೆಟ್ಟಕ್ಕೇನಂತ ಈಗ ಬರ್ತೇನೆ ತಗೋರಿ. ನಮ್ಮೂ ಒಬ್ಬೇಕಲ್ಲೋಗಳ, ನಮ್ಮೂನು ಕರ್ಕೊಂಬ ಅಂತ ಹೇಳಿದ್ರು ಅವ್ರು. ಏನು ಮಾಡ್ತಾಳ ಏನ? ಅಂದಂಗೆ ಪರಕರ ಮುನ್ನ ವಾರದಾಗ ಒಂದು ಸೆಕೆಂಡ್ ಹ್ಯಾಂಡ್ ಎಲ್ಲರ ಒಂದು ಸಣ್ಣದ ಒಂದು 5 ಮಂದಿದ 5 ಸೀಟ್ರಿಂದ ಒಂದು ಕಾರ್ ತೊಗೋಬೇಕಂತ ಮಾಡೇನ್ರಿ. ಅಯ್ಯಯ್ಯ ಮಲ್ಲೇಶನ, ಎದಕ್ ಬೇಕಪ್ಪ ನಿನಗೆ ಸೆಕೆಂಡ್ ಹ್ಯಾಂಡ್? ಹಳೆ ತಗೊಂಡು ಹಾಳಾಗಿ ಹೋಗಿದ್ರಂತ. ಹಂಗಾತ್ ಬಾಳೆ ಬೇಡಪ್ಪ ತಗೊಳ್ಳೋದಾದ್ರೆ ಹೊಸಾದ ತಗೋ ಕಾರ್. ಹಳೇದಾಗಿ ತಗೋತಿ? ಹೊಸ ತಗೊಳಕ್ ರೊಕ್ಕ ಬೇಕಲ್ವೇ ಶಾಂತಕ್ಕ? ನೀ ಅಂತೀವ ಅಯ್ಯವ್ವ ನಿಮ್ಗೆ ಗಂಡು ಮಕ್ಳು ದುಡ್ದು ಹಾಕ್ತಾರೆ. ನಮ್ಮ ಇನ್ನೂ ಈಗ ನೆಲ ಬಿಟ್ಟು ಮ್ಯಾಕೆದ್ದಿಲ್ಲ. ಈಗ ಇನ್ನೂ 3 ವರ್ಷದ ಐತಿ. ಅದೇನು ದುಡ್ದು ಹಾಕ್ತದೆ ನಮಗೆ ಇನ್ನೂ? ಆ ದುಡ್ದು ಹಾಕೋ ಮಟ್ಟ ನಮ್ಮ ವಯಸ್ಸು ಇರಂಗಿಲ್ಲ. ಇರೋದು ಯಾರು ಸಾಯಾರು ಯಾರು, ಅದೆಲ್ಲ ಏನು ಬೇಡ. ಅವ್ರು ದುಡ್ದು ಅವ್ರು ಮಾಡ್ಕೊಲ್ಲ. ನಮಗೆಲ್ಲ ಏನು ನಮ್ಮ ಸಾಲ ಹರಿಯೋದು ಬೇಡ. ಅವ್ರು ನಮ್ಗೆ ಸೆಕೆಂಡ್ ಹ್ಯಾಂಡ್ ಅಷ್ಟೇ ಸಾಕು ಶಾಂತಕ್ಕ. ಹೊಸದೆಲ್ಲ ತೊಗೊಂಡು ಮೇಂಟೈನ್ ಮಾಡೋಕ್ಕಾಗಲ್ಲ. ಮನೆ ಕಟ್ಟಿ ಹೈರಾಣಾಗೇನು ನಾನು. ಅಂದಂಗೆ ಒಂದು 5 ನಿಮಿಷ ಗಂಡ ಇಂತಿ ಟೈಮ್ ತಗೋತಿರನ? ಎದಕ್ಕೆ ಶಾಂತಕ್ಕ? ಎದಕ್ಕಿಲ್ಲವ, ಈಗ ನಮ್ಮ ಜನ ಕೇಳ್ತಾರ, ನಮ್ಮ ಗಿರ್ಜಿ ಮಲೇಶನ ಏನಿದು ಹಿಂಗಾಗ್ಬಿಟ್ರಲ್ಲ, ಹೆಂಗದು ಇದಕ್ಕಿದ್ದಂಗ ಅಂತೇಳಿ. ಏನು ಹೇಳ ಅವ್ರಿಗೆ ಎಲ್ಲರಿಗೆ? ಎಲ್ಲ ಹೆಂಗೆ ಹೇಳ್ಬೇಕು ನಾ ಇದಕ್ಕೆ? ನಾನು ಹಳ್ಯಾನ ನಶೀಬ್ ಅನ್ಬೇಕು ನೋಡ್ರಿ. ಯಾಕಂದ್ರೆ ಪಾಪ ಅವತ್ತು ನನಗೆ ಆ ಕಷ್ಟ ಕಾಲಕ್ಕೆ ಅವ ಸಹಾಯ ಮಾಡಲಿಲ್ಲ ಅಂದಿದ್ರೆ ಭಾಳ ಕಷ್ಟ ಆಕ್ಕಿತ್ತು. ಏನು ದೇವ್ರು ಬಂದಂಗೆ ಬಂದು ನಮ್ಮ ಕೈ ಹಿಡ್ದ ನಾನು ಒಂದು ಆರಾಮ ಆದೆ. ಆದ್ರೆ ಅವತ್ತ ತೀರ್ಮಾನ ಮಾಡ್ಕೊಂಡೆ, ಇನ್ನು ಮುಂದೆ ಯಾವತ್ತೂ ಕುಡಿಬಾರ್ದು ನಾನು ಅಂತೇಳಿ ತೀರ್ಮಾನ ಮಾಡ್ಕೊಂಡವ. ದುಡ್ಯಾಕತ್ತೆ ಕಷ್ಟಪಟ್ಟು ದುಡ್ಯಾಕತ್ತೆ. ಆದರೂ ಇಷ್ಟು ಹೆಂಗೆ ದುಡ್ದೆ ಅಂತ ನಿಮ್ಗೆ ಅನ್ನಿಸ್ಬೋದು. ರಿಯಲ್ ಎಸ್ಟೇಟಿಗೆ ಕೈ ಹಾಕಿದ್ನಲ್ಲ, ನನ್ನ ಕೈ ಹಿಡಿತದ. ರಿಯಲ್ ಎಸ್ಟೇಟ್ ನನ್ನ ಕೈ ಹಿಡಿದಿದ್ದಕ್ಕೆ ಇವತ್ತು ನಾ ಈ ಸ್ಥಿತಿ ಆಗದೇನಿ ಶಾಂತಕ. ಕರೆನ ಮಲೇಶಣ್ಣ, ದೇವ್ರು ಒಳ್ಳೇದ ಮಾಡ್ತಾನಂತಾರಲ್ಲ, ಅದೇನು ಸುಳ್ಳಲ್ಲ ಬಿಡ. ಶಾಂತಕ, ನೀ ಮೊದಲು ಒಳಗೆ ಬಾ. ಅವತ್ತು ನಾನು ದುಡಿ ಹೊತ್ತಿನಾಗ ಇವ್ರು ನನ್ನ ಕೂಡ ಜಗಳ ಮಾಡಿದ್ರು ಶಾಂತಕ. ಆಮೇಲೆ ನಾ ದುಡಿಯಾಕತ್ನಲ್ಲ, ಇವ್ರಿಗೆ ತಪ್ಪಿನ ಅರುವಾತ. ದುಡಿ ನೀ ಮನೆ ನೋಡ್ಕೋ, ನಾ ಇನ್ನು ಆಸ್ತಿ ಮಾಡ್ತೇನೆ ಅಂತೇಳಿ ಅವತ್ತು ಪಣ ತೊಟ್ಟು ನಿಂತ್ವಿ. ಅದೇನೋ ದೇವ್ರು ನಮ್ಮ ನಶೀಬಕ್ಕೆ ಏನೋ ಗುರುಬಲನೋ ಗೊತ್ತಿಲ್ಲ. ಅವತ್ತು ನಮ್ಮ ಮನೆಯವ್ರು ಒಂದು ಆ ಮುಲಿಮಿನಿ ಶಂಕರಣ್ಣವ್ರ ಮಗ ಪಾರಿನಾಗ ಅದಾನ ನೋಡು,
ಅವ ಇಲ್ಲಿ ಊರಾಗ ಆಸ್ತಿ ಮಾಡ್ಬೇಕಂದಾಗ ಇವರೆಲ್ಲ ನಡಕಾಯಿ ಹೊಲ ಕೊಡ್ಸಿ ಶಾಂತಕ್ಕ. ಹಾ ಹಾ ಅವತ್ತು ಹೊಲ ಕೊಡಿಸ್ದಾಗ ಬರೋಬ್ಬರಿ ಇವರು ನಡಕ್ ಇವ್ರದ್ದು ಕಮಿಷನ್ ಇಟ್ಕೊಂಡು ಅಂದ್ರೆ 4,00,000 ರೂಪಾಯಿ ಕಮಿಷನ್ ಇಟ್ಕೊಂಡು ಹೆಚ್ಚಿಗೆ ರೊಕ್ಕ ಹೇಳಿದ್ರೆ ಅವನು ದೊಡ್ಡ ಹೊರದೇಶ ತೆಗಿದ್ದು ಬಂದವ. ಅವಂಗೇನೋ ರೊಕ್ಕ ಅಂದ್ರೆ ಹಂಚಿಪಿಲ್ಲಿ ಆಗಿದ್ವು. ಆಮೇಲೆ ಇವ್ರು ನಡಕ್ ಮಧ್ಯಸ್ಥಿಕೆ ವಹಿಸಿ ಓಡಾಡಿಸಿ ಎಲ್ಲ ಇದು ಮಾಡಿ ಅವ್ರ ಜಾಗ ಇವ್ರು ತಗೊಂಡು ನಮಗೆ 4,00,000 ರೂಪಾಯಿ ಬಂತದ್ರಾಗ. ಅದಾದ್ಮೇಲೆ ಮತ್ತೆ ಅದ ರೊಕ್ಕ ಹಂಗೆ ಕಾದಿಟ್ಟು ಮತ್ತೆ ಅದರಿಂದ ಅದ ಅಂತೇಳಿ ಸಣ್ಣ ಪುಟ್ಟ ವ್ಯವಹಾರ ಮಾಡ್ಕೊಂತ ಕಡೆಗೆ ಪ್ಯಾಟ್ಯಾಗ ಒಂದು 2 ಅಂಗಡಿ ತಗೊಂಡು ಮೊದಲು ಅಂಗಡಿನ ಮಾಡಿ ಅವ್ನ ಬಾಡಿಗೆ ಕೊಟ್ಟು ಇವತ್ತು ಈ ಸ್ಥಿತಿ ಒಳಗೆ ಅದೇ ನೋಡ್ಸಂತಕ್ಕ. ಒಂದೊಂದು ರೂಪಾಯಿಗೆ ಅವತ್ತು ಎಷ್ಟು ಕಷ್ಟಪಟ್ಟಿದ್ವಲ್ಲ ಇವತ್ತು ಅಷ್ಟ ದೇವ್ರು ಚಲೋ ಇಟ್ಟಾನ ನೋಡ. ಮನುಷ್ಯ ಮನಸ್ಸು ಮಾಡಿದ್ರೆ ಏನಾದರೂ ಮಾಡ್ಬೋದಂತ. ತಿಪ್ಪಿ ಹೋಗಿ ಉಪ್ಪರಿಗೆ ಹಾಕತ್ತಂತ, ಉಪ್ಪರಿಗೆ ಹೋಗಿ ತಿಪ್ಪಿ ಹಾಕತ್ತಂತ. ಅಂದ್ರೆ ಈಗ ನಾವು ತಿಪ್ಪೇನ್ರಿ? ಚೇ ಮಲೇಶನ ನಿಮಗೆ ಅನ್ಲಿಲ್ಲಪ್ಪ ಯಪ್ಪ, ನಾ ಹಂಗೆ ಹೇಳಿದೆ. ದೇವ್ರ ಮನಸ್ಸು ಮಾಡಿದ ಅಂದ್ರೆ ತಿಪ್ಪಿ ಹೋಗಿ ಉಪ್ಪರಿಗಿನ ಹಾಕತಿ ಅಂತ. ದೇವ್ರು ಕೊಡಾಕತ್ನಂದ್ರೆ ಒದ್ಕೊಂಡು ಬರ್ತೈತಿ. ಸರಿವಾ ಹೊತ್ತಕ್ಕ ಚಂತಕ್ಕ ಹೋದರೆ ಬರ್ತೀವಿ ಹಂಗಾರ. ನಾನು ಭಾಳ ತಾತಿ ಸೀರೆ ಉಟ್ಕೊಂಡು ಅದಕ್ಕೆ. ಮಲೇಶನ ಏನು ತಲೆ ಕಲರ್ ಹಚ್ಬಿಟ್ಟೇನಪ್ಪ ಇರ್ದಿ ನೀನ್ಲೇ? ಹ್ಞೂ ನೋ ಶಾಂತಕ್ಕ, ಇಲ್ಲಿ ಬೆಳಗಾಗ್ಬಿಟ್ಟವ ಮುಂದೆಲಿ ಇದೆ, ಇಲ್ಲಿ ಮುಂದೆ ಬೆಳಗಾಗ್ಬಿಟ್ಟವ ಯಾಕನ ಲೇ ಅಲ್ಲೇ ಹಡಿಬಿಟ್ಟು ನೀ ಏನು ಸಣ್ಣ ಹುಡುಗಿ ಅಂತ ತಿಳ್ಕೊಂಡು ಏನು ಮತ್ತೆ ಮೊಮ್ಮಕ್ಕಳು ಎದಿ ಉದ್ದ ಬೆಳ್ಯಾಕತ್ತವು. ಈಗ ಮಗ ಸಣ್ಣದೈತೆ ಅಂದ್ಬಿಟ್ಲೆ ಒಂದೇ ಮೊಮ್ಮಕ್ಕಳು ಮರ್ತ ಬಿಟ್ಟೆನ ಹೆಂಗ? ನಿನ್ ಮುಂದೆ ಮಗಳ ಮುದುಕಿ ಆಗಕತ್ಲ, ಇನ್ನ ಅರೇದಕ್ಕೆ ಇದ್ದಂಗ ಅದೀವ. ಗಾಡಿ ಗಿಫ್ಟ್ ಏನ ದೇವ್ರಂತ ಹಾಕ್ಯಾನ ಏನೋ ಗೊತ್ತಿಲ್ಲವ. ಇನ್ ನಿದ್ಗಣ್ಣಾಗ ಏನಾರ ದೇವ್ರ ನಿನಗೆ ವಯಸ್ಸು ಆಗಬೇಕಂತ ಬರ್ದಿಲ್ಲ ಏನಪ್ಪ ಶಾಂತಕ್ಕ? ಹ್ಞೂ ಸರಿ ಶಾಂತಕರ್, ನಾ ಹಂಗಾರೆ ಬರ್ತೇನೆ ರೀ. ಬಂದಿಂದ ಸ್ವಲ್ಪ ಬೇರೆ ಕೆಲಸನೂ ಐತ್ರಿ, ಹೋಗ್ಬೇಕು ನಾವು. ಮಲ್ಲೇಶ್ ಅಂತ ನಾನು ನೋಡ ಸೋಮಣ್ಣ, ನಿಮ್ಮ ಶಿವಲಿಂಗಯ್ಯ, ನಾನು ಅಲ್ಲೊಂದು ಕಡೆ ಹೋಟೆಲ್ ನೋಡ್ಕೊಂಬರಕೊಂತೀವಿ. ಹೋಟೆಲ್? ಹಾ ಅಂದಿದ್ದ ನೀವು 3 ಮಂದಿ ಕೂಡಿ ಏನೋ ದಂಧೆ ಮಾಡ್ಬೇಕನ್ನಕತ್ತೀರಂತ. ಹ್ಞೂ ರೀ ಶಾಂತಕರ, ಬಂದಿಂದ ಎಲ್ಲ ಚಂದ ಡೀಟೇಲಾಗಿ ಹೇಳ್ತೇನೆ ನಿಮಗೆ. ದಂಧೆ ಮಾಡ್ಬೇಕಂತದೇವು 3 ಮಂದಿ ಬಿಸ್ನೆಸ್ ನೋಡೋಣ. ದೇವ್ರು ನನ್ನ ಕಡೆ ಎಷ್ಟು ರೊಕ್ಕ ಐತೆ ಅಷ್ಟು ನಾ ಹಾಕ್ತೇನೆ, ಅವ್ನ ಕಡೆ ಎಷ್ಟೈತೆ ಅವ ಹಾಕ್ಲಿ, ಅವನ ಕಡೆ ಎಷ್ಟೈತೆ ಅವ ಹಾಕ್ಲಿ. ಸಣ್ಣ ಪ್ರಮಾಣದಾಗ ಚಾಲೂ ಮಾಡ್ತೇವಿ. ದೇವ್ರ ಕೈ ಹಿಡ್ದ ಅಂದ್ರೆ ದೊಡ್ಡ ಪ್ರಮಾಣದಾಗ ಬೆಳೀಲಿ. ಆಗ್ಲಪ್ಪ ಮಾಡ್ರಿ, ದೇವ್ರು ಒಳ್ಳೇದು ಮಾಡ್ಲಿ. ಒಂದು ಒಳ್ಳೆ ಕೆಲಸ ಮಾಡತ್ತೀರಿ, 4 ಮಂದಿಗೆ ಅನ್ನ ಹಾಕೋದು ಅಂತ ಕೆಲಸ. ನೀವು ರೊಕ್ಕ ತಗೊಂತೀರಿ ಬಿಡ್ತೀರಿ, ಅದು ಆಮ್ಯಾಗ. ಒಂದು ಅಡಿಗೆ ಮಾಡಿದ್ದೀನಿ ಇನ್ನೊಬ್ರು ತಿಂತಾರಲ್ಲ, ತಿಂದು ಖುಷಿ ಪಡ್ತಾರಲ್ಲ, ಕಲಬೆರಕೆ ಮಾಡಬೇಡ್ರಿ, ಶುಚಿಯಾಗಿ ಅಡಿಗೆ ಮಾಡ್ರಿ. ದೇವ್ರ ಯಾವತ್ತೂ ಒಳ್ಳೇದು ಮಾಡ್ತಾನೆ. ಆಯ್ತು ರೀ ಶಾಂತಕರ, ನಡಿ ಪಾರಕ್ಕ. ಅಂದಂಗೆ ಆಯಾರ ಕೊಡಕ್ಕೆ ಏನು ತಗೊಂಡಿ? ಏನು ದಾರ ತಗೊಂಡು ಹೋಗ್ಬೇಕು ಇನ್ನು? ಒಂದು ಅಲ್ಲಿ ಮಹಾಬಳೇಶ್ವರ ಅಂಗಡ್ಯಾಗ ಹಳೆ ಹುಬ್ಳ್ಯಾಗ ಹಿಂಗೆ ಮಾಡ್ತೀನಿ, ಬೆಳ್ಳಿ ಬಟ್ಲ ತೊಗೊಂಡ್ಬಿಡ್ತೀನಿ. ಒಂದು 1,000 ರೂಪಾಯಿ 1,200 ರೂಪಾಯಿ ಬೀಳ್ಬೋದು. ಬೆಳ್ಳಿ ಬಟ್ಲ ತೊಗೊಂಬಿಡೆ. ಅಲ್ರಿ ಅವ್ರಿಗೆ ಬೆಳ್ಳಿ ಬಟ್ಲ? ನಾನು ಯಾವಾರ ಭಾಳ ಸಲ ಅವರು ಕೈ ಹಾಕ್ಯಾರ, ಸಹಾಯನೂ ಮಾಡ್ಯಾರ. ಇರ್ಲಿ ಎಲ್ಲೋ ಕತಿ, ಬೆಳ್ಳಿ ಬಟ್ಲ ಮದುವೆ ಆದ್ರೂ ಕೊಡಕ್ಕೆ ಚಂದನಲ್ಲ. ಅಲ್ರಿ ಇದು ಎಬ್ಸು ಕಾರ್ಯನಾ? ಕೊಡ್ಬೋದು, ಅದಕ್ಕೇನಿಲ್ಲ, ಏನು ತೊಂದರೆ ಇಲ್ಲ. ಆಯ್ತು. ನಡಿ ನಾ ಬೈಕ್ ತೆಗಿತೀನಿ, ಪಾಪಟ್ನ ಬಾ.